ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧದಿಂದ ಸಿಲಿಂಡರ್ ಕೊರತೆಯ ಸಮಸ್ಯೆ ಎದುರಾಗಿದೆ. ಒಂದು ವೇಳೆ ಹೀಗೆ ಮುಂದುವರೆದ್ರೆ ಗ್ಯಾಸ್ ಸಿಲಿಂಡರ್ ಸಿಗಲು ಬಹಳ ಸಮಯ ಬೇಕಾಗುತ್ತೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಜನ ಈ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಈ ಸಮಯದಲ್ಲಿ ನೀವು ಮನೆಯಲ್ಲೇ ಗ್ಯಾಸ್ ಅನ್ನ ತಯಾರಿಸಬಹುದು ಅನ್ನೋ ವಿಷಯ ಗೊತ್ತಾ? ಬಹಳ ಪರಿಣಾಮಕಾರಿ ಹಾಗೂ ಪರಿಸರ ಸ್ನೇಹಿ ವಿಧಾನವಾದ ಬಯೋ ಗ್ಯಾಸ್ ಬಳಕೆ ಎಷ್ಟು ಯೋಗ್ಯ ಗೊತ್ತಾ? ಹೆಚ್ಚು ಅಂದ್ರೆ 5,000 ರೂಪಾಯಿ ಸಾಕು. ದಿನೇ ದಿನೇ ಏರ್ತಾ ಇರುವ LPG ಸಿಲಿಂಡರ್ ಬೆಲೆ ಮತ್ತು ನಗರ ಪ್ರದೇಶಗಳಲ್ಲಿ ಕಾಡುತ್ತಿರುವ ಹಸಿ ಕಸದ ವಿಲೇವಾರಿ ಸಮಸ್ಯೆಗೆ ಈಗ ಮನೆಯಲ್ಲೇ ತಯಾರಿಸಬಹುದಾದ ಬಯೋ ಗ್ಯಾಸ್ ಘಟಕ ಅತ್ಯುತ್ತಮ ಪರಿಹಾರವಾಗಿ ಹೊರಹೊಮ್ಮಿದೆ. ಕೇವಲ 500ರಿಂದ 5,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಬಹುದಾದ ಈ ಘಟಕ ಸಾಮಾನ್ಯ ಕುಟುಂಬವೊಂದರ ಅಡುಗೆ ಅನಿಲದ ವೆಚ್ಚವನ್ನು 50%ಕ್ಕಿಂತಲೂ ಹೆಚ್ಚು ತಗ್ಗಿಸಬಹುದು. ಹಾಗಾದರೆ ಗ್ಯಾಸ್ ತಯಾರಾಗೋದಾದ್ರೂ ಹೇಗೆ? ಮೊದಲಿಗೆ 2 ಪ್ಲಾಸ್ಟಿಕ್ ಡ್ರಮ್ಗಳನ್ನು ತೆಗೆದುಕೊಳ್ಳಬೇಕು. ಒಂದು 200 ಲೀಟರ್ನದ್ದು ದೊಡ್ಡದು, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣದಾದ 150 ಲೀಟರ್ನದ್ದು. ದೊಡ್ಡ ಡ್ರಮ್ನ ಮೇಲ್ಭಾಗವನ್ನು ಕತ್ತರಿಸಿ ಅದಕ್ಕೆ ಹಸಿ ಕಸ ಹಾಕಲು ಒಂದು ಪೈಪ್ ಮತ್ತು ಹೆಚ್ಚುವರಿ ತ್ಯಾಜ್ಯ ಹೊರಹೋಗಲು ಇನ್ನೊಂದು ಪೈಪನ್ನು ಅಳವಡಿಸಬೇಕು. ನಂತರ ಸಣ್ಣ ಡ್ರಮ್ಮನ್ನು ದೊಡ್ಡ ಡ್ರಮ್ಮಿನ ಒಳಗೆ ತಲೆ ಕೆಳಗಾಗಿ ಇರಿಸಬೇಕು. ಇದು ಗ್ಯಾಸ್ ಸಂಗ್ರಹಿಸುವ ಬುಟ್ಟಿಯಂತೆ ಕೆಲಸ ಮಾಡುತ್ತೆ. ಇಲ್ಲಿ ಸಗಣಿಯ ಪಾತ್ರ ದೊಡ್ಡದು. ಆರಂಭದಲ್ಲಿ ದೊಡ್ಡ ಡ್ರಮ್ಗೆ ಸುಮಾರು 20ರಿಂದ 30 ಕೆಜಿ ಹಸಿ ಸಗಣಿಯನ್ನ ಸಮ ಪ್ರಮಾಣದ ನೀರಿನೊಂದಿಗೆ ಬೆರೆಸಿ ಸುರಿಬೇಕು. ಈ ಮಿಶ್ರಣ ಡ್ರಮ್ನ ಒಳಗೆ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸುತ್ತೆ. ನಂತರ ಡ್ರಮ್ಮನ್ನು ಗಾಳಿಯಾಡದಂತೆ ಭದ್ರಪಡಿಸಬೇಕು. ಸುಮಾರು 15ರಿಂದ 20 ದಿನಗಳ ಕಾಲ ಈ ಮಿಶ್ರಣ ಕೊಳೆಯಲು ಬಿಟ್ಟಾಗ ಅದರೊಳಗೆ ಮೀಥೇನ್ ಅನಿಲ ಬಿಡುಗಡೆಯಾಗುತ್ತೆ. ಈ ಅನಿಲ ಒಳಭಾಗದ ಸಣ್ಣ ಡ್ರಮ್ ಅನ್ನ ಮೇಲಕ್ಕೆ ತಳ್ಳುತ್ತೆ. ಅಂದರೆ ಗ್ಯಾಸ್ ತಯಾರಾಗಿದೆ ಅಂತ ಅರ್ಥ. ಹೀಗೆ ಸಂಗ್ರಹವಾದ ಗ್ಯಾಸ್ ಅನ್ನ ಒಂದು ಸಣ್ಣ ಟ್ಯೂಬ್ ಮೂಲಕ ಅಡುಗೆ ಮನೆಗೆ ಸಂಪರ್ಕಿಸಿ ಬಯೋ ಗ್ಯಾಸ್ ಸ್ಟವ್ ಹಚ್ಚಿ ಬಳಸಬಹುದು. ಪ್ರತಿದಿನ ಅಡುಗೆ ಮನೆಯ ಹಸಿ ಕಸವನ್ನ ಪೇಸ್ಟ್ ಮಾಡಿ ಈ ಘಟಕಕ್ಕೆ ಹಾಕ್ತಾ ಇದ್ರೆ ನಿರಂತರವಾಗಿ ಅನಿಲ ಉತ್ಪತ್ತಿಯಾಗುತ್ತೆ. ಹಾಗಾದ್ರೆ ಅತ್ಯುತ್ತಮ ಇಂಧನ ನೀಡುವ ಕಸವಾದ್ರೂ ಏನು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದ್ರೆ, ಈ ಘಟಕಕ್ಕೆ ಕೇವಲ ಹಸಿ ಕಸವಲ್ಲದೆ ಸಕ್ಕರೆಯ ಅಂಶ ಹೆಚ್ಚಿರುವ ಹಾಳಾದ ಹಣ್ಣುಗಳು, ಉದಾಹರಣೆಗೆ ಬಾಳೆಹಣ್ಣು, ಪಪ್ಪಾಯಿ, ಹಳಸಿದ ಅನ್ನ, ಬೇಳೆ ಸಾರು, ಹಿಟ್ಟಿನ ಪದಾರ್ಥಗಳನ್ನು ಹಾಕೋದ್ರಿಂದ ಅತಿ ಹೆಚ್ಚು ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಸಗಣಿಯನ್ನ ಆರಂಭಿಕ ಹಂತದಲ್ಲಿ ಬ್ಯಾಕ್ಟೀರಿಯಾಗಳ ವೃದ್ಧಿಗೆ ಬಳಸಲಾಗುತ್ತೆ. ಆದರೆ ನಿಂಬೆ ಜಾತಿಯ ಹಣ್ಣುಗಳು ಮತ್ತು ಈರುಳ್ಳಿ ಸಿಪ್ಪೆ ಹಾಕೋದನ್ನ ತಪ್ಪಿಸಬೇಕು ಅಂತ ತಜ್ಞರು ಸಲಹೆ ನೀಡುತ್ತಾರೆ. LPGಗೆ ಹೋಲಿಸಿದ್ರೆ ಬಯೋಗ್ಯಾಸ್ ಸಂಪೂರ್ಣ ಉಚಿತ ಮತ್ತು ಪರಿಸರ ಸ್ನೇಹಿ. ಅಲ್ಲದೆ ಅನಿಲ ಉತ್ಪಾದನೆಯ ನಂತರ ಹೊರಬರುವ ದ್ರವ ಗಿಡಗಳಿಗೆ ಶ್ರೇಷ್ಠ ಮಟ್ಟದ ಸಾವಯವ ಗೊಬ್ಬರ ಕೂಡ. LPGಯಲ್ಲಿ ಇರುವಷ್ಟು ಅತಿ ಹೆಚ್ಚಿನ ಒತ್ತಡ ಬಯೋಗ್ಯಾಸ್ನಲ್ಲಿ ಇಲ್ಲದಿದ್ರೂ ದಿನನಿತ್ಯದ ಚಹಾ, ಉಪಹಾರ, ಸಣ್ಣ ಅಡುಗೆಗಳಿಗೆ ಇದು ಅತ್ಯಂತ ಸೂಕ್ತ. ಹಳೆಯ ಡ್ರಮ್ ಮತ್ತು ಪೈಪ್ ಬಳಸಿದ್ರೆ 500ರಿಂದ 1,500 ರೂಪಾಯಿ ಸಾಕು. ಹೊಸ ಸಾಮಗ್ರಿ ಬಳಸಿದ್ರೆ 5,000 ರೂಪಾಯಿ ವೆಚ್ಚವಾಗಬಹುದು. ಈ ಘಟಕವನ್ನು ಕೇವಲ 4ರಿಂದ 5 ಗಂಟೆಗಳಲ್ಲಿ ಜೋಡಿಸಬಹುದು. ಮೊದಲ ಬಾರಿ ಗ್ಯಾಸ್ ಉತ್ಪತ್ತಿಯಾಗಲು 15ರಿಂದ 25 ದಿನಗಳು ಬೇಕಾಗುತ್ತೆ. ಪ್ಲಾಸ್ಟಿಕ್ ಡ್ರಮ್ ಘಟಕಗಳು ಕನಿಷ್ಠ 5ರಿಂದ 10 ವರ್ಷ ಬಾಳಿಕೆ ಬರುತ್ತೆ. ದೊಡ್ಡ ಗಾತ್ರದ ಡ್ರಮ್ ಅಥವಾ ಸಿಂಟೆಕ್ಸ್ ಟ್ಯಾಂಕ್ ಬಳಸಿದಷ್ಟು ಹೆಚ್ಚು ಗ್ಯಾಸ್ ಶೇಖರಣೆ ಸಾಧ್ಯ. ಇದು 20ರಿಂದ 30 ವರ್ಷ ಬಾಳಿಕೆ ಬರುತ್ತೆ. ಬೃಹತ್ ಗಾತ್ರದ ಶಾಶ್ವತ ಬಯೋಗ್ಯಾಸ್ ಘಟಕಗಳನ್ನು ನಿರ್ಮಿಸಲು ಇಚ್ಛಿಸುವವರಿಗೆ ಕೇಂದ್ರ ಸರ್ಕಾರ 9,800 ರೂಪಾಯಿಯಿಂದ 70,400 ರೂಪಾಯಿವರೆಗೂ ಸಹಾಯಧನ ನೀಡ್ತಾ ಇದೆ. ಕಸವನ್ನು ರಸ್ತೆಗೆ ಎಸೆಯುವ ಬದಲು ಅದನ್ನು ಮನೆಯ ಅಂಗಳದಲ್ಲೇ ಇಂಧನವನ್ನಾಗಿ ಮಾರ್ಪಡಿಸಿಕೊಳ್ಳುವುದು ಆರ್ಥಿಕವಾಗಿ ಮತ್ತು ಪರಿಸರದ ದೃಷ್ಟಿಯಿಂದ ಇಂದಿನ ಅಗತ್ಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಬಯೋಗ್ಯಾಸ್ ಒಂದು ಶುದ್ಧ ಅಡುಗೆ ಇಂಧನ ಪರ್ಯಾಯವಾಗಿದ್ದು, ಇದು ಕಟ್ಟಿಗೆ ಅಥವಾ ಕಲ್ಲಿದ್ದಲು ಸುಡುವ ಅಡುಗೆ ಒಲೆಗಳ ಅಗತ್ಯತೆಯನ್ನು ನಿವಾರಿಸುತ್ತೆ. ಮನೆಯ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ, ಉಸಿರಾಟದ ಕಾಯಿಲೆಗಳನ್ನು ತಡೆಗಟ್ಟುವ ಮೂಲಕ ಸಮುದಾಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಜೊತೆಗೆ ಜೈವಿಕ ಅನಿಲ ವ್ಯವಸ್ಥೆಗಳು ತ್ಯಾಜ್ಯ ನಿರ್ವಹಣೆಗೆ ಗ್ರಾಮೀಣ ಮೂಲ ಸೌಕರ್ಯವನ್ನು ಸುಧಾರಿಸುತ್ತೆ. ವಿವಿಧ ಸಂಭಾವ್ಯ ಆದಾಯದ ಮೂಲಗಳನ್ನು ನೀಡುತ್ತವೆ. ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತೆ. ಸಮುದಾಯದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತೆ. ಸುಧಾರಿತ ಭೂ ನಿರ್ವಹಣೆ ಮತ್ತು ಬೆಳೆ ಇಳುವರಿಯನ್ನು ಹೆಚ್ಚಿಸಲು
ಸುಸ್ಥಿರ ಆಹಾರ ಉತ್ಪಾದನೆಗೆ ಅಗತ್ಯವಾದ ಆರೋಗ್ಯಕರ ಮತ್ತು ಉತ್ಪಾದಕ ಮಣ್ಣನ್ನು ನಿರ್ವಹಿಸಲು ಉತ್ತಮ ಗುಣಮಟ್ಟದ ಕೇಂದ್ರೀಕೃತ ದ್ರವ ಸಾವಯವ ಗೊಬ್ಬರವನ್ನ ಇದರಿಂದ ಉತ್ಪಾದಿಸಬಹುದು. ಅಂತಿಮವಾಗಿ ಜೈವಿಕ ಅನಿಲ ವ್ಯವಸ್ಥೆಗಳನ್ನ ಕಾರ್ಯಗತಗೊಳಿಸುವುದರಿಂದ ಹಲವಾರು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸಲು ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಶುದ್ಧ ಶಕ್ತಿಯನ್ನ ಹೆಚ್ಚಿಸುವ, ಹವಾಮಾನ ಬದಲಾವಣೆಯನ್ನ ಕಡಿಮೆ ಮಾಡುವ, ತ್ಯಾಜ್ಯ ನಿರ್ವಹಣಾ ಪ್ರಕ್ರಿಯೆಯನ್ನ ಹೆಚ್ಚಿಸುವ, ಉದ್ಯೋಗವನ್ನ ಸೃಷ್ಟಿಸುವ ಸಾಮರ್ಥ್ಯವನ್ನ ಈ ಬಯೋಗ್ಯಾಸ್ ಹೊಂದಿದೆ.